ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನು ಚಿಕನ್ನ ಒಂದು ಅರ್ಧ kg ಅಷ್ಟು ವಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ನಾನು ಶುಂಠಿ ಪೇಸ್ಟು ಮತ್ತು ಗರಂ ಮಸಾಲ, ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಬಿರಿಯಾನಿ ಪೌಡರು, ಮೊಸರು, ನಿಂಬೆ ರಸ, ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ನೀಟಾಗಿ ಕಲಸಿ ಒಂದು ಹಾಫ್ ಆನ್ ಅವರ್ ಈ ರೀತಿ ಕಲಸಿ ಎತ್ತಿಟ್ಕೊಳ್ಳೋಣ. ಅದನ್ನು ಕಲಸಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಮತ್ತು ತುಪ್ಪ ಹಾಕಿದ್ದೀನಿ. ನೀವು ಕುಕ್ಕರ್ನಲ್ಲಿ ನಾನು ಮಾಡೋದಿಲ್ಲ ಬಿರಿಯಾನಿನ, ಯಾವಾಗಲೂ ನಾನು ಪಾತ್ರೆನಲ್ಲೇ ಮಾಡೋದು. ಸೊ ಟೇಸ್ಟ್ ಕಡಿಮೆ ಇರುತ್ತೆ ಅಂತೇಳಿ ಕುಕ್ಕರಲ್ಲಿ ಮಾಡಲ್ಲ, ಪಾತ್ರೆನಲ್ಲೇ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಕುಕ್ಕರ್ನಲ್ಲೇ ಮಾಡ್ಕೋಬೋದು. ನೋಡಿ, ಎಣ್ಣೆ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ತಿದ್ದೀನಿ. ಬಿರಿಯಾನಿ ಎಲೆ, ಏಲಕ್ಕಿ, ಮರಾಠಿ ಮೊಗ್ಗು, ಎಲ್ಲ ಸೋಂಪು ಎಲ್ಲ ಹಾಕಿದ್ದೀನಿ. ಹಾಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ನೋಡಿ, ಈರುಳ್ಳಿ, ಒಂದೆರಡು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಿರಿಯಾನಿ ಯಾವಾಗಲೂ ಅಷ್ಟೇ ಬಾತ್ ಐಟಮ್ ಎಲ್ಲ ಪಾತ್ರೆನಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಕುಕ್ಕರಲ್ಲಿ ಮಾಡೋಕ್ಕೆ ಹೋಗಲ್ಲ. ಬಿರಿಯಾನಿನ ಯಾವತ್ತೂ ಕುಕ್ಕರಲ್ಲಿ ಮಾಡಲ್ಲ. ಇದಕ್ಕೆ ಒಂದು 4 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆದಮೇಲೆ ಈ ಕಲಸಿಟ್ಕೊಂಡಿದ್ವಲ್ಲ ಚಿಕನ್ನ, ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟರ ಮಟ್ಟಿಗೆ ಫ್ರೈ ಆಗಬೇಕದು. ಇದಕ್ಕೆ ನಾವು ಖಾರ ರುಬ್ಬಬೇಕು ಫ್ರೆಂಡ್ಸ್. ಇದು ವಿಡಿಯೋ ಸ್ಕಿಪ್ ಆಗಿದೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಒಂದು ಟೊಮೊಟೊ ಹಾಕಿ ಚೆನ್ನಾಗಿ ರುಬ್ಬಿಟ್ಕೋಬೇಕು ಅಷ್ಟೇ. ಅದನ್ನೇ ರುಬ್ಬಿ ನಾನು ಹಾಕಿದ್ದೀನಿ. ಮತ್ತು ಅದಕ್ಕೆ ಒಂದು ಅರ್ಧ ಕಪ್ಪು ಮೊಸರು ಹಾಕಿದ್ದೀನಿ. ನೋಡಿ, ಎಲ್ಲ ಹಾಕಿ ನೀಟಾಗಿ ಕಲಸಿಟ್ಕೊಂಡು, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಬಿರಿಯಾನಿಗೆ ಯಾವಾಗಲೂ. ಒಂದು ಕ್ಯಾಪ್ಸಿಕಮ್ಮು ಹಾಕ್ಕೊತಿದ್ದೀನಿ. ನೋಡಿ, ಹಾಕಿ ಒಂದು 10 ನಿಮಿಷ ನೀಟಾಗಿ ಕುಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಆಗಬೇಕು. ಚಿಕನ್ ಎಲ್ಲ ಇಲ್ಲೇ ಫುಲ್ಲು ಬೆಂದಿರಬೇಕು, ಆ ಥರ ಕುಕ್ ಮಾಡ್ಕೊಳ್ಳೋಣ. ಚಿಕನ್ ಎಲ್ಲ ಬೆಂದಿದೆ. ಈಗ ನೀರು ಹಾಕ್ಕೊತೀನಿ. ನಾನೀಗ ಒಂದು 8 ಜನಕ್ಕಾಗೋ ಅಷ್ಟು ಬಿರಿಯಾನಿ ಮಾಡ್ತಿದ್ದೀನಿ. ಆದ್ದರಿಂದ ನಾನು ಈ ಲೋಟದಲ್ಲಿ 3 ಲೋಟ ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ನಾನು 6 ಲೋಟ ನೀರು ಸೇರಿಸ್ತೀನಿ ಫ್ರೆಂಡ್ಸ್. 3 ಲೋಟ ಅಕ್ಕಿಗೆ 6 ಲೋಟ ನೀರು ಹಾಕ್ತಿದ್ದೀನಿ. ನೋಡಿ, ನೀರೆಲ್ಲ ಹಾಕಾದ್ಮೇಲೆ ಒಂದು ಸಲ ಕೈ ಆಡಿಸ್ಕೊಂಡು ಇದಕ್ಕೆ ನಾನು ಕಸ್ತೂರಿ ಮೇಥಿ ಬರುತ್ತಲ್ಲ, ಅದನ್ನು ಮೇಲೆ ಹಾಕೊಳ್ಳೋಣ. ಇದು ಫ್ರೈ ಮಾಡಬೇಕಾದ್ರೂ ಹಾಕ್ಬೋದು, ಈ ಥರ ಮೇಲೇನೂ ಹಾಕ್ಬೋದು. ಸ್ವಲ್ಪ ಉಪ್ಪು ಹಾಕ್ತೀನಿ. ಮತ್ತು ಇದಕ್ಕೆ ನೋಡಿ, ಈಗ ನಾನು ತೋರಿಸಿದ್ನಲ್ಲ, ಅದು ಬಿರಿಯಾನಿ ಎಸೆನ್ಸ್ ಅಂತ, ಅದೊಂದು ಸ್ವಲ್ಪ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಅದನ್ನು ಹಾಕಿ ಸ್ವಲ್ಪ ಹಾಕಿದ್ದೀನಿ ನಾನು. ಅದೆಲ್ಲ ಶಾಪಲ್ಲಿ ಸಿಗುತ್ತೆ, ಬಿರಿಯಾನಿ ಎಸೆನ್ಸ್ ಅಂತ ಕೇಳಿದ್ರೆ ಕೊಡ್ತಾರೆ. ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು. ಬಿರಿಯಾನಿ ಘಮ್ಮ ಸೂಪರಾಗಿರುತ್ತೆ. ನೋಡಿ, ನೀರೆಲ್ಲ ಕುದಿ ಬಂದಾದಮೇಲೆ ಈಗ ಅಕ್ಕಿ ಹಾಕಿ ಮುಚ್ಚಿಡೋಣ. ಒಂದು 5 ನಿಮಿಷ 10 ನಿಮಿಷ. ನೋಡಿ, ಅದಾದಮೇಲೆ 5-10 ನಿಮಿಷ ಆದಮೇಲೆ ಒಂದು ಸಲ ಕೈ ಆಡಿಸ್ಕೊಂಡು ಮತ್ತೆ ಮುಚ್ಚಿಟ್ರೆ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ, ಬಿರಿಯಾನಿ ಈಗ ರೆಡಿ ಆಯಿತು. ಸರ್ವ್ ಮಾಡೋಣ. ನಾನು ಮಾಡೋ ಬಿರಿಯಾನಿ ಇದೇ ಥರ. ನೀವೆಲ್ಲ ಹೇಗೆ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ.